इलाफ ई-मीडिया, मोस्ट ट्रस्टेड चैनल। डिजिटल गिरफ्तारी एक नया खतरा। डिजिटल गिरफ्तारी एक आधुनिक धोखाधड़ी है जिसमें अपराधी आपको यह विश्वास दिलाते हैं कि आप एक अवैध मामले में शामिल हैं। इसके लिए वे अलग अलग तरीके अपनाते हैं, जैसे आपको फ़ोन कॉल और वीडियो कॉल प्राप्त होते हैं जिनमें बताया जाता है कि आप पर मुकदमा चलाया जा रहा है और आपको गिरफ्तार किया जा सकता है। आपको एक ईमेल या एसएमएस प्राप्त होगा जिसमें बताया जाएगा कि आप आपराधिक गतिविधि में शामिल पाए गए हैं और आपको तुरंत हिरासत में लिया जा सकता है। डिजिटल गिरफ्तारी क्या है? डिजिटल अरेस्ट नामक साइबर धोखाधड़ी आपसे पैसे ऐंठने के लिए की जा रही है। वे आपको बताएंगे कि अगर आप अपना जुर्माना भर देते हैं तो आपको गिरफ्तारी से बचाया जा सकता है। डिजिटल गिरफ्तारी से कैसे बचें? कभी भी किसी अप्रत्याशित कॉल या संदेश का जवाब न दें। अपनी व्यक्तिगत जानकारी किसी के साथ साझा न करें। अपने कंप्यूटर और मोबाइल फोन को हमेशा अपडेट रखें और एक मजबूत पासवर्ड का उपयोग करें। अपने सोशल मीडिया खातों को सुरक्षित रखें। यदि आप डिजिटल गिरफ्तारी का शिकार हो जाएं, तो तुरंत पुलिस को इसकी सूचना दें। इसके अलावा अपने बैंक को भी इसकी सूचना दें। ಹಲೋ ಹಲೋ ಮನೋಜ್ ಅವರಾ? ಹೌದು, ನಾವು ಫೆಡೆಕ್ಸ್ ಇಂದ ಕಾಲ್ ಮಾಡ್ತಾ ಇದ್ದೀವಿ. ಹೇಳಿ. ನೀವು ಹಾಂಗ್ಕಾಂಗ್ ಕಳಿಸಿರೋ ಪಾರ್ಸಲಲ್ಲಿ ಡ್ರಗ್ಸು, ಫೇಕ್ ಪಾಸ್ಪೋರ್ಟು ಮತ್ತೆ ಸಿಮ್ ಕಾರ್ಡ್ ಸಿಕ್ಕಿದೆ. ಡ್ರಗ್ಸಾ? ನಾನು ಯಾವ ಪಾರ್ಸಲ್ ಕಳಿಸಿಲ್ಲ ರೀ. ಪಾರ್ಸಲ್ ಮೇಲೆ ನಿಮ್ಮ ಮೊಬೈಲ್ ನಂಬರು ಅಡ್ರೆಸ್ಸೇ ಇರೋದು. ರೀ, ಯಾರೋ ಕಳಿಸಿ ನನ್ನ ಹೆಸರು ಹಾಕಿದ್ರೆ ನಾನೇನ್ರಿ ಮಾಡೋಕ್ಕಾಗತ್ತೆ? ನೋಡಿ, ನಂಗೆ ಅದೆಲ್ಲ ಗೊತ್ತಿಲ್ಲ. ನಿಮ್ಮ ಕಾಲ್ನ CBIಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಹೋಲ್ಡ್ ಮಾಡಿ. CBI? ಹಲೋ ಹಲೋ. ಯಾರಪ್ಪ? ಮನೋಜ? ಹೌದು. CBI ಇಂದ ಮಾತಾಡ್ತಾ ಇದ್ದೀನಿ. ನಿಮ್ಮ ಹೆಸರಲ್ಲಿ ಹೈಕೋರ್ಟ್ ಅರೆಸ್ಟ್ ವಾರೆಂಟ್ ಇದೆ. ಅರೆಸ್ಟ್ ವಾರೆಂಟಾ? ನಿಮ್ಮ ಆಧಾರ್ ನಂಬರ್ ಹೇಳಿ. 5583-684 ಸರ್. ಪ್ಯಾನ್ ನಂಬರು? ಸರ್ ಅದು 0325 ಸರ್. ನೀವು ಕೆಲಸ ಮಾಡೋ ಕಂಪ್ನಿ ನೋಡಿ. ನೀವು ಹೇಳಿ ಡೀಟೇಲ್ಸ್ ಎಲ್ಲ ಇಲ್ಲಿ ಮ್ಯಾಚ್ ಆಗ್ತಾ ಇದೆ. ನೀವು ಈಗಲೇ ಹೊರಟು ಅಂಧೇರಿ ವೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಸರ್, ನಾನಿರೋದು ಬ್ಯಾಂಗ್ಳೂರಲ್ಲಿ ಸರ್. ಅರ್ಜೆಂಟಾಗಿ ಬಾಂಬೆಗೆ ಬಾ ಅಂದರೆ ಹೇಗೆ ಬರೋಕ್ಕಾಗತ್ತೆ ಸರ್? ಸರಿ, ನಾವು ನಿಮ್ಮನ್ನ ಡಿಜಿಟಲ್ ಅರೆಸ್ಟ್ ಮಾಡ್ತಾ ಇದ್ದೀವಿ. ಡಿಜಿಟಲ್ ಅರೆಸ್ಟಾ? ಸರ್, ನಿಮಗೆ ಅರೆಸ್ಟ್ ವಾರೆಂಟ್ ಕಳಿಸಿದ್ದೀನಿ. ನೀವು ಮನೆ ಬಿಟ್ಟೆಲ್ಲೂ ಹೋಗೋ ಹಾಗಿಲ್ಲ, ಯಾರ ಹತ್ರನೂ ಮಾತಾಡೋ ಹಾಗಿಲ್ಲ. ಈ ವಿಷಯನ ಯಾರಿಗೂ ಶೇರ್ ಮಾಡಬೇಡಿ. ಹಾಗೇನಾದ್ರು ಮಾಡಿದ್ರೆ 5 ವರ್ಷ ಜೈಲು ಮತ್ತು 10 ಲಕ್ಷ ದಂಡ ಕಟ್ಟಬೇಕಾಗತ್ತೆ. ಮತ್ತು ನಿಮ್ಮ ಅಕೌಂಟ್ ಡೀಟೇಲ್ಸ್ನ ನಮಗೆ ಇಮಿಡಿಯೇಟಾಗಿ ಕಳಿಸಿ. ಇನ್ನು 1 ಗಂಟೆಯಲ್ಲಿ DCP ಅವರು ನಿಮ್ಮ ಹತ್ರ ಮಾತಾಡ್ತಾರೆ. ಸ್ಕೈಪ್ನ ಇನ್ಸ್ಟಾಲ್ ಮಾಡಿಕೊಂಡು ರೆಡಿ ಇರಿ. ಓಕೆ ಸರ್. ಏನಪ್ಪ, ನೀನೇನಾ ಮನೋಜು? ಹೌದು ಸರ್. ನಿನ್ನ ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿದ್ದೀವಿ. ಚಿಕ್ಕಿರೋ ಪಾಸ್ಪೋರ್ಟು, ಡ್ರಗ್ಸು ಎಲ್ಲ ನಿಂದೆ ಅಂತ ಕನ್ಫರ್ಮ್ ಆಗಿದೆ. RBIನವ್ರು ರಿಪೋರ್ಟ್ ಕೊಟ್ಟಿದ್ದಾರೆ ನಿನ್ನ ಅಕೌಂಟಲ್ಲಿ ಮನಿ ಲಾಂಡ್ರಿಂಗ್ ಆಗಿದೆ ಅಂತ. ಸೊ ನಿನ್ನ ಡಿಜಿಟಲ್ ಅರೆಸ್ಟ್ ಮಾಡೋಕ್ಕಾಗಲ್ಲ, ಫಿಸಿಕಲ್ ಅರೆಸ್ಟೇ ಮಾಡಬೇಕು. ಲೋಕಲ್ ಪೊಲೀಸ್ ಹೇಳಿದ್ದೀವಿ, ಅವ್ರು ಇನ್ನೇನು ಬರ್ತಾರೆ, ಸಹಕರಿಸಿ. ಸರ್ ಪ್ಲೀಸ್, ಪೊಲೀಸ್ನವ್ರನ್ನೆಲ್ಲ ಮನೆ ಹತ್ರ ಕಳಿಸ್ಬೇಡಿ ಸರ್. ಮರ್ಯಾದೆ ಪ್ರಶ್ನೆ. ಪ್ಲೀಸ್ ಹೆಲ್ಪ್ ಮಾಡಿ ಸರ್. ಅದೆಲ್ಲ ಆಗಲ್ಲಯ್ಯ, ನಮ್ಮ ಕೆಲಸ ನಮಗೆ ಮಾಡೋಕ್ಕೆ ಬಿಡು. ಸರ್ ಪ್ಲೀಸ್ ಹೆಲ್ಪ್ ಸರ್. ಆಯ್ತಯ್ಯ, ನೀ ಹೊರಗಡೆ ಎಲ್ಲೂ ಹೋಗೋ ಹಾಗಿಲ್ಲ. ಮನೆಯಲ್ಲಿ ಒಬ್ಬನೇ ಒಂದು ರೂಮಲ್ಲಿರು. ಯಾವ ಕಾಲು ತೊಗೋಬೇಡ, ಸ್ಕೈಪು ಆಫ್ ಮಾಡಬೇಡ. ನಾವು ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಇಸ್ ಇಟ್ ಕ್ಲಿಯರ್? ಓಕೆ ಸರ್. ಮನೋಜ್, ಫುಲ್ ಇನ್ವೆಸ್ಟಿಗೇಷನ್ ಆಗಿದೆ. ನೀವು ಇನ್ನೋಸೆಂಟು, ಟ್ರ್ಯಾಪ್ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಆದರೆ ಮನಿ ಲಾಂಡ್ರಿಂಗ್ ಇನ್ನೂ ಫೈನಲೈಸ್ ಆಗಿಲ್ಲ. ಒಂದು ಕೆಲಸ ಮಾಡಿ, ನಾನು ಒಂದು ಗೌರ್ಮೆಂಟ್ ಅಕೌಂಟ್ ನಂಬರ್ ಕೊಡ್ತೀನಿ, ಅದಕ್ಕೆ ನಿಮ್ಮ ಫಂಡ್ಸ್ ಎಲ್ಲ ಟ್ರಾನ್ಸ್ಫರ್ ಮಾಡಿಬಿಡಿ. ಮನಿ ಲಾಂಡ್ರಿಂಗ್ ಆಗಿದ್ದರೆ ಅದನ್ನು ಡಿಡಕ್ಟ್ ಮಾಡಿ ಬ್ಯಾಲೆನ್ಸ್ ಎಲ್ಲ ನಿಮ್ಮ ಅಕೌಂಟ್ಗೆ ವಾಪಸ್ ಟ್ರಾನ್ಸ್ಫರ್ ಮಾಡಿಬಿಡ್ತೀವಿ. ನಾನು ಇಷ್ಟು ಸಹಾಯ ಮಾಡಬಲ್ಲೆ ನಿಮಗೆ. ಓಕೆ ಸರ್. ನಿಲ್ಲಿಸಿ. ಅಕೌಂಟಿಗೆ ದುಡ್ಡು ಕಳಿಸಿದ್ರೆ ನಿಮ್ಮ ದುಡ್ಡೆಲ್ಲ ಕಳ್ಕೊಳ್ತೀರಾ? ಏನು ಹೇಳ್ತಿದ್ದೀರಾ ಸರ್? ನಮಸ್ಕಾರ, ನಾನು ದಯಾನಂದ್, ನಮ್ಮ ಬೆಂಗಳೂರಿನ ನಿಮ್ಮ ಪೊಲೀಸ್ ಕಮಿಷನರ್. ಇತ್ತೀಚಿನ ದಿನಗಳಲ್ಲಿ ಸೈಬರ್ ವಂಚಕರು ನಿಮ್ಮನ್ನು ವಂಚಿಸಲು ನಿಮ್ಮ ಖಾಸಗಿ ಮಾಹಿತಿಯನ್ನು ಬೇರೆ ಬೇರೆ ಮೂಲಗಳಿಂದ ಪಡೆದುಕೊಂಡು ನಿಮ್ಮನ್ನು VVIP ಕರೆಗಳ ಮೂಲಕ ಸಂಪರ್ಕಿಸಿ ತಾವು ಕೊರಿಯರ್ ಕಂಪನಿಗಳು ಅಥವಾ CBI, ED ಅಥವಾ ಮುಂಬೈ ಪೊಲೀಸ್, ಡೆಲ್ಲಿ ಪೊಲೀಸ್ ಅಂತ ಹೇಳಿ
ನಾರ್ಕೋಟಿಕ್ ಡಿಪಾರ್ಟ್ಮೆಂಟು ಅಂತ ಹೇಳಿ ನಿಮ್ಮನ್ನು ನಂಬಿಸಿ ನಿಮ್ಮ ಒಂದು ಯಾರ ಸಂಪರ್ಕಕ್ಕೂ ನೀವು ಬಾರದೆ ಡಿಜಿಟಲ್ ಅರೆಸ್ಟ್ ಮಾಡಿದ್ದೇವೆ ಅಂತ ಒಂದು ಬೆದರಿಕೆಯನ್ನು ಹಾಕಿ ನಂತರ ನೀವು ಮನಿ ಲಾಂಡ್ರಿಂಗ್ನಲ್ಲಿ ಅಥವಾ ಡ್ರಗ್ ಸಪ್ಲೈನಲ್ಲಿ ಅಥವಾ ಇತರ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದೀರಿ ಅಂತ ಹೇಳಿ ನಿಮ್ಮನ್ನು ಹೆದರಿಸಿ ನಿಮ್ಮಿಂದ ಬೇರೆ ಬೇರೆ ಬ್ಯಾಂಕ್ ಖಾತೆಗಳಿಗೆ ಹಣವನ್ನು ವರ್ಗಾವಣೆ ಮಾಡಿಕೊಂಡು ಮೋಸ ಮತ್ತು ವಂಚನೆ ಮಾಡ್ತಾ ಇರತಕ್ಕಂಥದ್ದು ಕಂಡು ಬಂದಿದೆ. ಆದರೆ ಇದರಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಯಾವುದೇ ತನಿಖಾ ಸಂಸ್ಥೆಗಳಾಗಲಿ, ಅದು CBI ಇರ್ಬೋದು, ED ಇರ್ಬೋದು, ಅಥವಾ ಯಾವುದೇ ರಾಜ್ಯ ಪೊಲೀಸ್ ಇರ್ಬೋದು, ಮುಂಬೈ ಪೊಲೀಸ್ ಅಥವಾ ಡೆಲ್ಲಿ ಪೊಲೀಸ್ ಅಥವಾ ಬೆಂಗಳೂರು ಪೊಲೀಸ್, ಯಾರೂ ಕೂಡ ಈ ರೀತಿ ಡಿಜಿಟಲ್ ಅರೆಸ್ಟ್ ಮಾಡಲಿಕ್ಕೆ ನಮ್ಮ ಕಾನೂನಿನಲ್ಲಿ ಅವಕಾಶ ಇಲ್ಲ ಮತ್ತು ಮಾಡೋದು ಇಲ್ಲ. ಇದೊಂದು ಸಂಪೂರ್ಣ ಸುಳ್ಳು ಮಾಹಿತಿಯಾಗಿರ್ತದೆ ಮತ್ತು ಇದನ್ನು ಕೇವಲ ನಿಮ್ಮನ್ನು ಹೆದರಿಸಿ ನಿಮ್ಮಿಂದ ಹಣವನ್ನು ಕಿತ್ತುಕೊಳ್ಳಲಿಕ್ಕೆ ಈ ರೀತಿ ಸೈಬರ್ ವಂಚಕರು ಮಾಡ್ತಕ್ಕಂಥ ಒಂದು ವಂಚನೆಯ ವಿಧ ಆಗಿರುತ್ತದೆ. ಆದ್ದರಿಂದ ನೀವು ಯಾವುದೇ ಈ ರೀತಿಯ ಕರೆಗಳನ್ನು ನೀವು ಸ್ವೀಕರಿಸಿದ್ದೇ ಆದಲ್ಲಿ, ಯಾರಾದರೂ ಈ ರೀತಿ ನಿಮ್ಮನ್ನು ಈ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ನೀವು ತೊಡಗಿದ್ದೀರಿ ಅಂತೇಳಿ ಹೆದರಿಸಿ ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡ್ತಕ್ಕಂಥ ಒಂದು ಸನ್ನಿವೇಶ ಉದ್ಭವ ಆಗದಲ್ಲಿ ತಕ್ಷಣವೇ ಆ ಕರೆಯನ್ನು ಕಟ್ ಮಾಡಿ ನೇರವಾಗಿ 1930ಗೆ ಕಾಲ್ ಮಾಡಿ ಎಲ್ಲ ಮಾಹಿತಿಗಳನ್ನು ನೀಡಿದರೆ ಅವರು ಇದ್ರ ಮೇಲೆ ಕ್ರಮ ಕೈಗೊಳ್ತಾರೆ. ಅಥವಾ ನೀವು ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿಯೂ ಕೂಡ ಇದರ ಬಗ್ಗೆ ಮಾಹಿತಿಯನ್ನು ನೀಡಬಹುದಾಗಿದೆ.